ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಸೋಮವಾರ ಅಲ್ಲ ಸಾರಿ ಸಂಡೇ ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಬ್ಲಾಗನ್ನು. ನನ್ನ ಮಗಳು ಏನಾದರೂ ಶವರ್ಮ ಬೇಕು ಅಥವಾ ಏನಾದರೂ ಬರ್ಗರ್ ಈ ಥರದ್ದು ಏನಾದರೂ ಮಾಡು ಅಂತ ಹೇಳ್ತಾ ಇದ್ಲ. ಸೊ ಅದಕ್ಕೋಸ್ಕರ ಏನೋ ಮಗಳಿಗೆ ಶವರ್ಮ ಮಾಡೋಣ ಅಂಥೇಳಿ. ಬಟ್ ಶವರ್ಮ ಮಾಡೋ ಪ್ಲ್ಯಾನ್ ಏನಿತ್ತಿಲ್ಲ. ನಾನು ದಾಲ್ ಇತ್ತು ಬೆಳಿಗ್ಗೆ ಮಾಡಿರೋದು. ಸೊ ಅದಕ್ಕೇ ಚಿಕನ್ ಇದು ಏನು ಗ್ರೀನ್ ಟಿಕ್ಕ ಟೈಪ್ ಥರ ಮಾಡೋಣ ಅಂಥೇಳಿ ಮಸಾಲ ಹಾಕಿ ಇಟ್ಟಿದ್ದೆ. ಬಟ್ ನನ್ನ ಮಗಳಿಗೆ ಶವರ್ಮ ಬೇಕು ಅಂತ ಹೇಳಿದ್ಲಲ್ವ. ಸೊ ಅದಕ್ಕೋಸ್ಕರ ಶವರ್ಮನೇ ಮಾಡೋಣ, ಅದೇ ಚಿಕನಿಂದ ಶವರ್ಮ ಮಾಡೋಣ ಅಂಥೇಳಿ ಇವಾಗ ಅಂಗಡಿಯಿಂದ ಏನು ಅದರದ್ದು ಗುಬ್ಬುಸ್ ಇದೆಯಲ್ವ, ಅದರದ್ದು ಬ್ರೆಡ್ ಇದೆಯಲ್ವ, ಸೊ ಅದನ್ನು ತರಿಸಿದ್ದೀನಿ. ಸೊ ಇವಾಗ ಇದನ್ನು ಮಾಡೋಣ ಅಂಥೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದ್ದೀನಿ, ಸೊ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗಳು ನೋಡಿ ಯಾವ ಥರ ಏನು ಮಾಡ್ಕೊಂಡು ಬಂದಿದ್ದಾಳೆ ಅಂಥೇಳಿ. ಚಾರ್ಜರ್ ಇದೆಯಲ್ವ, ಅದಕ್ಕೆ ಪೇಂಟಿಂಗ್ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಏನು ಆ ಥರನೂ ಮಕ್ಕಳದು ಮೈಂಡ್ ವರ್ಕ್ ಆಗಲಿ ಹೇಗಾದರೂ, ಅಂದರೆ ಚಾರ್ಜರಲ್ಲಿ ಆ ಥರ ಮಾಡಿದರೆ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಅದಕ್ಕೋಸ್ಕರ ಬಿಟ್ಟು ಏನಾದರೂ ಸ್ವಲ್ಪ ಪೇಂಟಿಂಗ್ ಮಾಡು ಅಂತೇಳಿ ಸ್ವಲ್ಪ ಅವಳದು ಅಪ್ಪನೂ ಅವಳಿಗೆ ಏನು ಪೇಂಟಿಂಗ್ ಎಲ್ಲ ಮಾಡಿಕೊಟ್ರು, ಸ್ವಲ್ಪ ಅವಳು ಮಾಡಿದ್ಲು. ಸೊ ಇವಾಗ ನಾನಿಲ್ಲಿ ಶವರ್ಮಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಚಿಕನ್ ನಾನು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ. ಸೊ ಚೆನ್ನಾಗಿ ಮ್ಯಾರಿನೇಷನ್ ಆದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇವಾಗ ಅದನ್ನು ಫ್ರೈ ಮಾಡೋದಕ್ಕೆ ಇಡೋಣ ಅಂತೇಳಿ. ಇಲ್ಲಿ ನನ್ನ ಮಗಳು ಅದ್ರ ಮಧ್ಯದಲ್ಲಿ ಸಿಟ್ಟನ್ನು ಮಾಡ್ಕೊಂಡಿದ್ದಾಳೆ. ಯಾಕೆಂದರೆ ಗುಬ್ಬಸಿತ್ತಲ್ವ, ಅಂದರೆ ಶವರ್ಮದು ಬ್ರೆಡ್ ಇತ್ತಲ್ವ, ಸೊ ಅದರಲ್ಲಿ ಆಟಾಡ್ತಾ ಇದ್ಲು. ಸೊ ಅದಕ್ಕೋಸ್ಕರ ಬೈದ್ನಲ್ಲ, ಹೋಗಿ ಹೊರಗಡೆ ಸಿಟ್ಟು ಮಾಡ್ಕೊಂಡು ಕೂತಿದ್ಲು. ಸೊ ಇವಾಗ ಏನು ಶವರ್ಮದು ಚಿಕನಿದ್ದು ಪೀಸ್ ಇದೆ ಅಲ್ವ, ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ ಗ್ರೀನ್ ಮಸಾಲ. ಈ ಥರ ಶವರ್ಮಗೆ ರೆಡ್ ಮಸಾಲಕ್ಕಿಂತ ಈ ಥರ ಗ್ರೀನ್ ಮಸಾಲ ತುಂಬಾ ಚೆನ್ನಾಗಾಗುತ್ತೆ. ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಇದರದೆಲ್ಲ ಫ್ಲೇವರ್ ಎಲ್ಲನೂ ಏನು ನಾನು ಮಸಾಲದಲ್ಲೇ ಮಾಡ್ಕೋತೀನಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಹಸ್ಬೆಂಡ್ ಜಾಸ್ತಿಯಾಗಿ ಈ ಥರ ಜ್ಯೂಸ್ ಎಲ್ಲ ಕುಡಿಯಲ್ಲ. ಬಟ್ ಇವತ್ತು ಶವರ್ಮ ಮಾಡಿದಾಗ ಏನಾದರೂ ಜ್ಯೂಸ್ ಮಾಡು ಅಂತ ಹೇಳಿದರು. ಬಟ್ ಅಂಗಡಿ ಹೋಗೋದಕ್ಕೆ ಮಳೆನೂ ಬರ್ತಾಯಿತ್ತು. ಸಡನ್ಲಿ ಫ್ಲ್ಯಾಶ್ ಆಯಿತು. ಆ ಟೈಗರ್ ಇದು ಬರುತ್ತಲ್ವ, ಪಿಸ್ತದ್ದು ಫ್ಲೇವರ್ ಇದು, ಸೊ ಅದನ್ನೇ ಮಾಡೋಣ ಅಂತೇಳಿ ಸಬ್ಜಾ ಬೀಜ ನೆನೆ ಹಾಕಿದೆ. ಆಮೇಲೆ ಜ್ಯೂಸನ್ನು ರೆಡಿ ಮಾಡಿದ್ದೀನಿ. ಸೊ ಅಷ್ಟೊತ್ತಿಗೆ ಇಲ್ಲಿ ಚಿಕನನ್ನು ಫ್ರೈ ಆಗ್ತಾಯಿದೆ. ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನೂ ಒಂದು ಸ್ವಲ್ಪ ಏನು ಬ್ರೌನ್ ಆಗಲಿ ಅಂತೇಳಿ, ಗೋಲ್ಡನ್ ಕಲರ್ ಥರ ಮೇಲ್ಗಡೆ ಎಲ್ಲ ಸ್ವಲ್ಪ ಸುಟ್ಟಿರೋ ಥರ ಆಗುತ್ತಲ್ವ, ಸೊ ಆ ಥರ ಆಗಲಿ ಅಂತೇಳಿ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಸ್ಬೆಂಡ್ ಎಲ್ಲ ವೆಯ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆಯೇ ವೆಜಿಟೇಬಲ್ಸ್ ಎಲ್ಲ ನಾನು ಫಸ್ಟಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಇದು ಈವ್ನಿಂಗಿಗೆ ತಿನ್ನೋಣ ಅಂತೇಳಿ ಮಾಡಿರೋದು. ಬಟ್ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸಂಜೆ ರಾತ್ರಿನೇ ಆಗಿಬಿಡ್ತು, ಅಂದರೆ 7:30 ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೈಟಿಗೆ ಡಿನ್ನರಿಗೆ ನನಗಂತೂ ಇದೇ ಸಾಕಾಗುತ್ತೆ. ನನ್ನ ಮಗಳೂ ಇದೇ ಸಾಕು ಅಂತ ಹೇಳಿದ್ಲು. ಹಸ್ಬೆಂಡು ಹೇಳೋಕ್ಕಾಗಲ್ಲ, ಅವ್ರಿಗೆ ತಿಂದ್ರೂ ಸ್ವಲ್ಪ ಸಾಕಾಗಲ್ಲ, ರೈಸ್ ಏನಾದರೂ ಬೇಕಾಗುತ್ತೆ. ಬಟ್ ಈ ಶವರ್ಮ ತಿಂದು ಸ್ವಲ್ಪ ಲೋಡೆಡ್, ಸ್ವಲ್ಪ ಜಾಸ್ತಿ ಇತ್ತು ಅದರಲ್ಲಿ, ಏನು ವೆಜ್ಜೀಸ್ ಚಿಕನ್ ಎಲ್ಲ ಜಾಸ್ತಿ ಇತ್ತಲ್ವ. ಸೊ ಹಾಗಾಗಿ ಅವ್ರಿಗೂ ಅದೇ ಹೊಟ್ಟೆ ಫಿಲ್ ಆಯಿತು. ಸೊ ಹಾಗಾಗಿ ಅವರೂ ಏನು ರಾತ್ರಿ ಏನೂ ತಿಂದಿಲ್ಲ. ನಾವೆಲ್ಲರೂ ಶವರ್ಮನೆ ತಿಂದು ಮಲಗಿರೋದು. ಸೊ ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಏನು ಶವರ್ಮದ್ದು ರೋಲ್ ಇದೆಯಲ್ವ, ಅದು ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕ್ಯಾಬೇಜ್, ಆಮೇಲೆ ಕುಕುಂಬರ್ ಇದೆಯಲ್ವ ಅದು, ಆಮೇಲೆ ಕ್ಯಾಪ್ಸಿಕಮ್, ಅದನ್ನು ವಿನಿಗರ್, ನೀರು, ಉಪ್ಪು ಹಾಕಿ ನಾನೊಂದು ಅರ್ಧ ಗಂಟೆ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಾಗುತ್ತೆ. ಅದೊಂಥರ ಪಿಕಲ್ ಟೈಪ್ ಬರುತ್ತಲ್ವ, ಸೊ ಆ ಥರ ಆಗುತ್ತೆ ಅಂತೇಳಿ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೆ. ನಂತರ ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್, ಮಯೋನೀಸ್ ಹಾಕಿ ಇವಾಗ ರೋಲ್ ಮಾಡಿದ್ದೀನಿ. ತುಂಬಾ ಏನು ಟೇಸ್ಟಿ ಆಗಿಬಿಟ್ಟಿತ್ತು. ಹಸ್ಬೆಂಡ್ ಅಂತ ಇದ್ರು, ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಂತೇಳಿ. ನೋಡಿ, ಮನೆಯಲ್ಲಿ ಮಾಡಿದರೆ ಮಾತ್ರ ಈ ಥರ ಕೆಲಸ ಅಂತೂ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ಫಸ್ಟಿಗೆ ಬೇಗ ಕ್ಲೀನ್ ಮಾಡಿ ತಗೊಳ್ಳೋಣ ಅಂತೇಳಿ ಇವಾಗ ಇಲ್ಲಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವಾಗ ಕಿಚನೆಲ್ಲ ಕ್ಲೀನ್ ಆಗಿದೆ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ, ಅಂದರೆ ಮಂಡೇ ಮಾರ್ನಿಂಗ್. ತುಂಬ ದಿವಸ ರಜೆ ಇತ್ತು. ಗುರುವಾರ, ಶುಕ್ರವಾರ, ಶನಿವಾರ ಮೂರು ದಿವಸ ಅಂತೂ ಸ್ಕೂಲ್ ಕಡೆಯಿಂದ ರಜೆ ಇತ್ತು. ಆಮೇಲೆ ಸಂಡೇ ಒಂದು ದಿವಸ, ಟೋಟಲಾಗಿ 4 ಡೇಸ್ ಅವರಿಗೆ ರಜೆ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಅವರಿಗೆ ಸ್ಕೂಲಿಗೆ ಹೋಗೋದಕ್ಕೇ ಮನಸ್ಸಿಲ್ಲ ಅಂದರೆ ಒಂಥರ ಏನು ಮೆಸೇಜ್ ಬಂತ ನೋಡು ಸ್ಕೂಲ್ ಇದೆಯೋ ಇಲ್ವೋ ಅಂತೇಳಿ ಇದೇ ಥರ ಕೊನೆ ತನಕ, ಅಂದರೆ ನಿದ್ದೆ ಬರೋ ತನಕ ಮೊಬೈಲನ್ನು ಚೆಕ್ ಮಾಡ್ಕೋತಾನೇ ಇದ್ದರು.
ಸೊ ಏನು ಮಳೆ ಏನು ಅಷ್ಟೊಂದು ಜೋರಾಗಿ ಇತ್ತಿಲ್ಲ, ಹಾಗಾಗಿ ರಜೆನೂ ಕೊಟ್ಟಿಲ್ಲ. ಕೆಲವ್ರು ಹೇಳ್ತಾ ಇದ್ರು ಇನ್ನು ಏನೇ ಆದ್ರೂ ರಜೆ ಕೊಡಲ್ಲ ಅಂತೇಳಿ. ಅವ್ರಿಗೆ ಇವತ್ತು ನನ್ನ ಮಗಳು ಬಂದು ಹೇಳಿದ್ಲು, ಇನ್ನು ಎಷ್ಟೇ ಜೋರಾಗಿ ಮಳೆ ಬಂದ್ರೂ ಸ್ಕೂಲಲ್ಲಿ ರಜೆ ಕೊಡಲ್ವಂತೆ ಅಂತೇಳಿ HM ಹೇಳಿದರು ಅಂತೇಳಿ. ಅದು ಕೇಳಿದ ತಕ್ಷಣ ಎಷ್ಟೊಂದು ಖುಷಿ ಆಯಿತು ಅಂದರೆ ನನಗೆ ಅಷ್ಟೊಂದು ಖುಷಿ ಆಯಿತು. ಯಾಕೆಂದರೆ ಸುಮ್ಮನೆ ಇಲ್ಲಿ ರಜೆ ಕೊಡೋದೇ ಸುಮ್ಮನೆ, ಅವತ್ತಿನ ದಿವಸ ಮಳೆ ಅಂತೂ ಬರೋದೇ ಇಲ್ಲ ಬಿಡಿ. ಆಮೇಲೆ ಏನು ಮಕ್ಕಳು ಸುಮ್ಮನೆ ನೀರಲ್ಲಿ ಆಟ ಆಡೋದು, ಅಲ್ಲಿ ಇಲ್ಲಿ ಓಡಾಡೋದು, ಸ್ಕೂಲ್ ಇಲ್ಲ ಅಂತೇಳಿ ಸ್ಕೂಲಿದ್ದು ಓದೋದೂ ಇಲ್ಲ, ಈ ಥರ ಎಲ್ಲ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಯಾವ ಜಾಗಗಳಲ್ಲಿ ಮಳೆ ಜೋರಾಗಿರುತ್ತೋ, ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಆಗಲ್ವೋ ಅಂಥ ಜಾಗಗಳಲ್ಲಿ ಮಳೆ ಅಂದರೆ ಸ್ಕೂಲ್ ರಜೆ ಕೊಡಲಿ ಅಂತೇಳಿ ನಾನು ಅನ್ಕೋತಾ ಇದ್ದೆ. ಸೊ ಅದೇ ಥರ ಆಯಿತು. ಅಂದರೆ ಕೆಲವ್ರು ಹೇಳ್ತಾಯಿದ್ರು ಆ ಥರ ಡಿಸೈಡ್ ಮಾಡಿದ್ದಾರೆ ಅಂತೇಳಿ, ಗೊತ್ತಿಲ್ಲ ಇನ್ನು, ನೋಡೋಣ. ಇನ್ನು ಜೋರಾಗಿ ಮಳೆ ಬರುತ್ತಲ್ವ ಆವಾಗ ಗೊತ್ತಾಗುತ್ತೆ ಮಕ್ಕಳಿಗೆ ಸ್ಕೂಲ್ ರಜೆ ಕೊಟ್ಟಿದ್ದಾರೋ ಇಲ್ವೋ ಅಂತೇಳಿ. ಸೊ ಹಾಗೆಯೇ ಇವತ್ತು ಮಕ್ಕಳದು ಲಂಚ್ ಬಾಕ್ಸಿಗೆ ಆಮೇಲೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಅಂತೇಳಿ ನಾನಿಲ್ಲಿ ವೆಜ್ ಪುಲಾವ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದರದ್ದು ರೆಸಿಪಿನ ನಾನು ಫಸ್ಟಿಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನಾನು ಫಸ್ಟಿಗೆಲ್ಲ ವೀಡಿಯೋಸ್ ಹಾಕ್ಕೋತಾ ಇದ್ನಲ್ವ, ಅದರಲ್ಲಿ ಏನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರಲ್ವ, ಸೊ ಅಂಥವ್ರಿಗೋಸ್ಕರ ಇವತ್ತಿನ ಬ್ಲಾಗಲ್ಲೂ ಈ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಕೇಳಿದರು ವೆಜ್ ಪುಲಾವ್ದು ರೆಸಿಪಿ ಹೇಳಿ ಅಂತೇಳಿ, ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ, ಬೀನ್ಸ್ ಆಮೇಲೆ ಕ್ಯಾರೆಟ್, ಇದು ಮೂರನ್ನು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿನೂ ಟೊಮೆಟೊ ಹಣ್ಣು ಅದೂ ಏನು ಚೆನ್ನಾಗಿ ಕಟ್ ಮಾಡಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಪಲಾವ್ನ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳದು ಲಂಚ್ ಬಾಕ್ಸಿಗೆ, ಬೆಳಗ್ಗೆದು ಬ್ರೇಕ್ಫಾಸ್ಟಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದನ್ನು ಇಲ್ಲಿ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಕುಕ್ಕರಲ್ಲೂ ಮಾಡ್ಕೋಬೋದು. ಒಂದೇ ವಿಷಿಲಲ್ಲಿ ಬೇಯುತ್ತೆ. ಒಂದೊಂದು ಕುಕ್ಕರಲ್ಲಿ 2 ವಿಷಿಲ್ ಬೇಕಾಗುತ್ತೆ, ಒಂದೊಂದು ಕುಕ್ಕರಲ್ಲಿ ಒಂದೇ ವಿಷಿಲ್ ಸಾಕಾಗುತ್ತೆ. ಸೊ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಜಾಸ್ತಿಯಾಗಿ. ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಆಮೇಲೆ ಜೀರಿಗೆ ಇದೆಯಲ್ವ ಅದನ್ನು ಹಾಕ್ಕೋತೀನಿ. ನೀವು ಬೇಕಾದಂತಹ ಸ್ಪೈಸಸ್ ಎಲ್ಲ ಇದ್ದರೆ ಹಾಕೋಬೋದು. ಏನು ಪಲಾವ್ ಎಲೆಲ್ಲ ಬರುತ್ತಲ್ವ, ಸೊ ಆ ಥರದ್ದೆಲ್ಲ ಹಾಕೋಬೋದು. ನಾನು ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಫಸ್ಟಿಗೆ ಚಕ್ಕೆ, ಲವಂಗ ಮಾತ್ರ ಹಾಕಿದ್ದೆ. ಸೊ ಇವಾಗ ಇಲ್ಲಿ ಈರುಳ್ಳಿ ಇದೆಯಲ್ವ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿದು ಒಂದು ಈರುಳ್ಳಿನ ತೊಗೊಂಡಿರೋದು. ನಾನಿಲ್ಲಿ 1.5 ಗ್ಲಾಸಷ್ಟು ರೈಸಿದು ಏನು ಪಲಾವ್ ಮಾಡ್ಕೋತಾ ಇರೋದು, ಹಾಗಾಗಿ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಸೊ ಇದು ಜಾಸ್ತಿಯಾಗಿ ಏನು ಬ್ರೌನ್ ಏನಾಗಬೇಕಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದರೆ ಸಾಕಾಗುತ್ತೆ. ಸೊ ಅದಿಲ್ಲಿ ಸಾಫ್ಟ್ ಆಗ್ತಾ ಇರಲಿ, ಅಷ್ಟು ತನಕ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಈ ಪಲಾವ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೇ ಮಸಾಲ. ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಏನೆಲ್ಲ ಹಾಕ್ಕೋತೀನಿ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ ಒಂದು ಚಿಕ್ಕ ಚಿಕ್ಕ ಪೀಸನ್ನು ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನ್ ಅಷ್ಟೇನಾದರೂ ಹಾಕ್ಕೊಳ್ಳಿ. ಆಮೇಲೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿರೋದು. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಕೋಬೋದು. ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ನಾವು ಚೆನ್ನಾಗಿ ಪೇಸ್ಟ್ ಮಾಡಿ ತಗೋಬೇಕು. ನಂತರ ಈ ಪೇಸ್ಟನ್ನು ಫ್ರೈ ಆಗಿರುವಂತಹ ಈರುಳ್ಳಿ ಇದೆಯಲ್ವ ಅದಕ್ಕೆ ಹಾಕ್ಕೋಬೇಕು. ಅದಕ್ಕೆ ಹಾಕಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಮಸಾಲಾನ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ನೀರು ಇದೆಲ್ಲ ಹಾಕ್ಕೋಬಾರ್ದು. ಫಸ್ಟಿಗೆ ಅದನ್ನು ಚೆನ್ನಾಗಿ ನಾವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರೆಡಿ ಮಾಡ್ಕೊಂಡಿಟ್ಟಿರುವಂತಹ ವೆಜಿಟೇಬಲ್ಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನಾನು ಟೊಮೆಟೊ ಹಣ್ಣನ್ನು ಹಾಕೋತಾ ಇರೋದು. ಫಸ್ಟಿಗೆ ಹಾಕಿಲ್ಲ, ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೆಟೊ ಹಣ್ಣು ಹಾಕಿಲ್ಲ. ವೆಜಿಟೇಬಲ್ಸ್ ಜೊತೆಗೆ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಏನು ಧನಿಯಾ ಪೌಡರ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಬೇಕಂದರೆ ಒಂದು ಸ್ವಲ್ಪ ನೀವು ಏನು ಬಿರಿಯಾನಿ ಮಸಾಲ ಪೌಡರ್ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಏನು ಗರಂ ಮಸಾಲ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ನಾವು ಆ ಮಸಾಲದಲ್ಲಿ ಆ ಎಣ್ಣೆಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಇದು ಇದರಲ್ಲೇ ಒಂದು 50% ಅಷ್ಟು ಬೇಯಲಿ, ಚೆನ್ನಾಗಿ ಫ್ರೈ ಆಗಿ ಬೇಯಲಿ. ಯಾವಾಗ ಏನಾಗುತ್ತೆ ಅಂದರೆ ಮಸಾಲನೂ ಚೆನ್ನಾಗಿ ಫ್ರೈ ಆಗುತ್ತೆ, ವೆಜಿಟೇಬಲ್ಸನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನಂತರ ಇದಕ್ಕೆ ನೀರನ್ನು ಹಾಕ್ಕೋಬೇಕು. ಒಂದು 50% ಅಷ್ಟು ವೆಜಿಟೇಬಲ್ಸ್ ಬೆಂದ ಮೇಲೆ ನಾವು ಇದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 1.5 ಗ್ಲಾಸಷ್ಟು ಏನು
ಕೋಲಮ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 3 ಗ್ಲಾಸಷ್ಟು ನೀರನ್ನು ಒಂದೂವರೆ ಗ್ಲಾಸಿಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀವು ಬಾಸ್ಮತಿ ರೈಸಲ್ಲೂ ಮಾಡ್ಬೋದು, ಸೋನಾ ಮಸೂರಿ ಯಾವ ರೈಸಲ್ಲಿ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಕೋಲಮ್ ರೈಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೇಜಲ್ಲಿ ರೈಸೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಉಪ್ಪು ನಾವು ಫಸ್ಟಿಗೆ ಹಾಕ್ಕೊಂಡಿರೋದಲ್ವ, ಹಾಗಾಗಿ ನೀರು ಹಾಕಿದ ಮೇಲೆ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಇವಾಗ ಅದನ್ನು ಮುಚ್ಚಿ ಒಂದು 90% ಅಷ್ಟು ವೆಜಿಟೇಬಲ್ಸ್ ಬೇಯಬೇಕು. ಅಲ್ಲಿ ತನಕ ಇದನ್ನು ನಾವು ಹಾಗೇ ಬೇಯಿಸೋಣ. ನಾನು ಹೇಳಿದಾಗೇ ನೀವು ಬೇಕಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು, ಈಸಿ ಆಗುತ್ತೆ. ಇದೆಲ್ಲ ಹಾಕಿ ಒಂದು ವಿಶಿಲ್ ತಗೊಂಡ್ರೆ ವೆಜಿಟೇಬಲ್ಸ್ ಬೇಯುತ್ತೆ. ನಂತರ ರೈಸ್ ಹಾಕಿ ಒಂದು ವಿಶಿಲ್ ತಗೊಂಡ್ರೆ ರೈಸ್ ಆಗುತ್ತೆ, ಅಂದರೆ ಪಲಾವ್ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ಜಾಸ್ತಿಯಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು. ಸೊ ಅಷ್ಟೊತ್ತಿಗೆ ನಾನಿಲ್ಲಿ ಬಟ್ಟೆನೂ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ ವೆಜಿಟೇಬಲ್ಸ್ ಅಂತೇಳಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸೊ ಅದನ್ನು ಮಿಷಿನಿಗೆ ಹಾಕಿದ್ದೀನಿ ತೊಳೆಯೋದಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ಇಲ್ಲಿ ವೆಜಿಟೇಬಲ್ಸನ್ನು ಬೇಯ್ತಾ ಇದೆ. ಹಾಗೆಯೇ ತುಂಬ ಜನ ಹೇಳ್ತಾ ಇದ್ದಾರೆ ಡೈಲಿ ಬ್ಲಾಗ್ ಮಾಡಿ ಅಂತೇಳಿ. ಅಂದರೆ ಡೈಲಿ ಬ್ಲಾಗ್ ಮಾಡ್ತೀನಿ, ಬಟ್ ಕಂಪ್ಲೀಟ್ ಆಗಲ್ಲ. ಏಕೆಂದರೆ ಬ್ಲಾಗ್ ಅಂತೆಲ್ಲ ಹೇಳಿದ ಮೇಲೆ ಒಂದು ಕಮ್ಮಿ ಅಂದ್ರೂ ಒಂದು 10 ಮಿನಿಟ್ಸ್ 14 ಮಿನಿಟ್ಸ್ 15 ಮಿನಿಟ್ಸ್ ಈ ಥರ ಇರಲೇಬೇಕು. ನಂದು ಡೈಲಿ ಬ್ಲಾಗಲ್ಲಿ ಜಾಸ್ತಿ ಆಗೋದೇ ಇಲ್ಲ, 4 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ ಆಗೋದು. ಸೊ ಹಾಗಾಗಿ ನನಗೆ ಡೈಲಿ ಬ್ಲಾಗ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ಕೋತೀನಿ ಡೈಲಿ ಬ್ಲಾಗ್ ಹಾಕೋದಕ್ಕೆ ಆಗೋ ಥರ, ಬಟ್ ಕೆಲವೊಂದು ಸಲ ಆಗಲ್ಲ. ಸೊ ಇವಾಗ ನೀರೂ ಚೆನ್ನಾಗಿ ಕುದಿ ಬಂದಿದೆ, ಹಾಗೆಯೇ ವೆಜಿಟೇಬಲ್ಸೂ ಚೆನ್ನಾಗಿ ಬೆಂದಿದೆ. ಅಂದರೆ 90% ಅಷ್ಟು ಕುಕ್ ಆಗಿದೆ. ಇವಾಗ ಇದಕ್ಕೆ ನಾನು ರೈಸನ್ನು ಹಾಕ್ಕೊಂಡಿದ್ದೀನಿ. ಹಾಕಿದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲೂ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಇವಾಗ ಹಾಕ್ಕೋಬೋದು. ಸೊ ಇವಾಗ ಇದು ನೋಡಿ ಒಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಇವಾಗ ಇದನ್ನು ನಾನು ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ನಾನೊಂದು 20 ನಿಮಿಷ ಇಟ್ಟಿದ್ದೀನಿ. ಆಮೇಲೆ 10 ನಿಮಿಷ ಹಾಗೇ ಮುಚ್ಚಳ ಓಪನ್ ಮಾಡದೇ ಇಟ್ಟಿದ್ದೆ. ಸೊ ಇವಾಗ ಪಲಾವ್ ಅಂತೂ ರೆಡಿಯಾಗಿದೆ. ತುಂಬಾ ಟೇಸ್ಟಿ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನಾವು ಆ ಮಸಾಲ ಹಾಕ್ಕೊಂಡಿರ್ತೀವಲ್ವ, ಗ್ರೀನ್ ಮಸಾಲ, ಸೊ ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ಒಟ್ಟಿನಲ್ಲಂತೂ ಮಕ್ಳದ್ದು ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಮಗಳು ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕೊಟ್ಟರೆ ತೆಗೆದು ಸೈಡಲ್ಲಿ ಇಟ್ಬಿಡ್ತಾಳೆ. ಬಟ್ ಈ ಥರ ಪಲಾವ್ ಮಾಡಿಕೊಟ್ರೆ ಏನು ಮಾಡ್ತಾಳೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಬೇಗನೆ ತಿನ್ಕೊಬಿಡ್ತಾಳೆ. ಅಂದರೆ ಫಸ್ಟಿಗೆ ತಿನ್ಕೊಬಿಡ್ತಾಳೆ. ಯಾಕೆಂದರೆ ಅದರದ್ದು ಮಸಾಲದು ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ವೆಜಿಟೇಬಲ್ಸಿಗೆ ತುಂಬಾ ಚೆನ್ನಾಗೂ ಆಗುತ್ತೆ. ರೈಸ್ ಜೊತೆಗೆ ಆ ವೆಜಿಟೇಬಲ್ಸ್ ಆಲೂಗಡ್ಡೆ ಎಲ್ಲ ಹಾಕಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನನ್ನ ಮಗಳು ಫಸ್ಟಿಗೆ ವೆಜಿಟೇಬಲ್ಸ್ ಎಲ್ಲ ತಿಂದುಬಿಡ್ತಾಳೆ. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ನಮ್ಮಮ್ಮ ಸಡನ್ನಾಗಿ ಫೋನ್ ಮಾಡಿ ಹೇಳಿದರು ಸ್ವಲ್ಪ ಹಾಸ್ಪಿಟಲ್ ಹೋಗಿ ಬರೋಣ ಅಂಥೇಳಿ. ನಮ್ಮಮ್ಮನಿಗೆ ತುಂಬ ದಿವಸ ಆಯಿತು ಹಲ್ಲು ನೋವಾಗ್ತಾ ಇರೋದು. ಎಲ್ಲ ಕಡೆ ತೋರಿಸಿದ್ರು ಒಂದು ಕಡೆ ಫಿಲ್ ಮಾಡಿದರೆ ಇನ್ನೊಂದು ಕಡೆ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಇದೆಯಲ್ವ, ಸೊ ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೀವಿ. ಬಟ್ಟೆ ಎಲ್ಲ ಹೊರಗಡೆನೇ ಇಟ್ಟಿದ್ದೀನಿ, ಏನೂ ತೆಗ್ದಿಲ್ಲ. ನೋಡೋಣ, ಮಳೆ ಬಂದಿಲ್ಲ ಅಂದರೆ ಸಾಕು, ಮಳೆ ಬಂದರೆ ಒತ್ತೆ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಹಾಕಿ ಹೋಗ್ತೀನಿ ಅಷ್ಟೇ. ಸೊ ನಮ್ಮಮ್ಮ ಆ ಕಡೆಯಿಂದ ಬರ್ತೀನಿ ಅಂತ ಹೇಳಿದರು, ನಾನು ಈ ಕಡೆಯಿಂದ ಹೋಗ್ತೀನಿ. ಹಾಗೆಯೇ ಚಾರ್ಜರನ್ನು ತಗೊಂಡಿದ್ದೀನಿ, ಯಾಕೆಂದರೆ ನನಗೆ ವೀಡಿಯೋಸ್ ಎಲ್ಲ ಮಾಡುವಾಗ ಬೇಗ ಚಾರ್ಜ್ ಖಾಲಿ ಆಗುತ್ತೆ. ಸೊ ಹಾಗಾಗಿ ಚಾರ್ಜರನ್ನು ತಗೊಂಡಿದ್ದೀನಿ. ಎಲ್ಲಾದರೂ ಚಾರ್ಜ್ ಇಡೋದಕ್ಕೆ ಚಾನ್ಸ್ ಸಿಕ್ಕಿದರೆ ಚಾರ್ಜ್ ಇಟ್ಕೊಳ್ಳೋಣ ಅಂತೇಳಿ. ಸೊ ಅಲ್ಲಿ ಹೋದ್ಮೇಲೆ ಡಾಕ್ಟ್ರೆಲ್ಲ ಚೆಕಪ್ ಎಲ್ಲ ಆಯಿತು. ಒಂದು ಸ್ವಲ್ಪ ಕ್ಲೀನ್ ಮಾಡಿದರು. ನಂತರ ಡಾಕ್ಟ್ರು ಕೊಟ್ಟಿರೋ ಟೈಮ್ ಕೇಳಿ ನಿಜವಾಗ್ಲೂ ಶಾಕ್ ಆಗಿಬಿಡ್ತು. ಯಾಕೆಂದರೆ ಅವರಿಗೆ ಪೇಯ್ನ್ ಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಅವ್ರಿಗೆ ಇವಾಗ ಒಂದು ಸಲ ಕ್ಲೀನ್ ಮಾಡಿ ಕಳಿಸಿದ್ರಲ್ವ, ನಂತರ ಬಾಕಿ ಇರೋ ಹಲ್ಲುಗಳನ್ನು ಫಿಲ್ ಮಾಡೋದಕ್ಕೆ ಅವರಿಗೆ ಅಕ್ಟೋಬರಲ್ಲಿ ಟೈಮ್ ಕೊಟ್ಟಿದ್ದಾರೆ. ಇನ್ನೂ 3 ತಿಂಗಳಿದ್ದಾವೆ. ಅದು ಕೇಳಿನೇ ಶಾಕ್ ಆಗಿಬಿಡ್ತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.